ರೂಪಾಯಿಗೆ 1 ಲೀಟ್ರ್ ಹಾಲು ಎಲ್ಲಿಂದಾದರೂ ಸಿಗಕ್ಕೆ ಸಾಧ್ಯನಾ? ರೂಪಾಯಿ 1 ಲೀಟ್ರ್ ಹಾಲು ಯಾವ ಹಸು ತಾನೇ ಕೊಡೋಕ್ಕೆ ಸಾಧ್ಯ ಹೇಳಿ? ಅಥವಾ ಎಷ್ಟು ಶ್ರೀಮಂತ ರೈತ ಆದರೂ ಕೂಡ ರೂಪಾಯಿ 1 ಲೀಟ್ರ್ ಹಾಲು ಕೊಡೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಆದರೆ ಒಂದು ದೊಡ್ಡ ಕಂಪನಿ ರೂಪಾಯಿಗೆ 1 ಲೀಟ್ರ್ ಹಾಲನ್ನು ಕೊಡುವ ಘೋಷಣೆ ಮಾಡಿ ಲಕ್ಷಾಂತರ ಲೀಟ್ರ್ ಹಾಲನ್ನು ಸೇಲ್ ಮಾಡಿದೆ. ಇದು ಅವರ ಕಂಪನಿಯನ್ನು ಪ್ರಚಾರ ಮಾಡುವ ಉದ್ದೇಶ ಇರ್ಬೋದು, ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ. ಇದಕ್ಕೀಗ ನರೇಂದ್ರ ಮೋದಿಗೆ ಪತ್ರ ಹೋಗಿದೆ. ಆ ಪತ್ರವನ್ನು ಬರೆದಿದ್ದಾರೆ DK ಸುರೇಶ್. ಫ್ಲಿಪ್ಕಾರ್ಟ್ ಸಂಸ್ಥೆ ರೈತರಿಗೆ ಮೋಸ ಮಾಡ್ತಾ ಇದೆ, ಹೈನುಗಾರರಿಗೆ ಮೋಸ ಮಾಡ್ತಾ ಇದೆ. ರೂಪಾಯಿ 1 ಲೀಟ್ರ್ ಹಾಲನ್ನು ಕೊಡೋಕೆ ಹೊರಟ್ರೆ ರೈತರೇನಾಗಬೇಕು? ಇದು ರೈತರ ಹಾಲಿನ ಖರೀದಿ. ಜನ ಏನನ್ನು ನಂಬ್ಕೋಬೇಕು? ರೂಪಾಯಿ 1 ಲೀಟ್ರ್ ಹಾಲು ಸಿಗೋದಕ್ಕೆ ಸಾಧ್ಯನಾ? ಈ ತರಹದ ಮೋಸದ ವ್ಯವಹಾರ ಇದೆಯಲ್ಲ, ಇವರೇನು ಕಲಬೆರಕೆ ಹಾಲನ್ನು ಕೊಡ್ತಾರಾ? ಅಥವಾ ರೂಪಾಯಿ 1 ಲೀಟ್ರ್ ಹಾಲನ್ನು 1 ವರ್ಷ ಕೊಡೋಕ್ಕೆ ಸಾಧ್ಯನಾ? 2 ವರ್ಷ ಕೊಡೋಕ್ಕೆ ಸಾಧ್ಯನಾ? ಅಥವಾ ಆ ಕಂಪ್ನಿ ಇರೋವರೆಗೂ ಕೊಡೋಕ್ಕೆ ಸಾಧ್ಯನಾ? ಸುಮ್ಮನೆ ಸದ್ಯದ ಪ್ರಚಾರಕ್ಕೆ ಯಾರನ್ನೋ ಯಾಮಾರಿಸೋದಕ್ಕೆ ಈ ಕೆಲಸವನ್ನು ಮಾಡೋದಕ್ಕೆ ಹೊರಟಿದೆ ಕಂಪನಿ. ಈ ಕಂಪನಿಯ ವಿರುದ್ಧ ನರೇಂದ್ರ ಮೋದಿಗೆ ಮಾಜಿ ಸಂಸದ DK ಸುರೇಶ್ ಪತ್ರವನ್ನು ಬರೆದಿದ್ದಾರೆ. ಹಾಗೆ ಇದರ ಬಗ್ಗೆ ರೈತರು ದಂಗೆ ಏಳಬೇಕಾಗುತ್ತೆ, ಪ್ರತಿಭಟನೆ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಇದು ರೈತ ಕುಲಕ್ಕೇನೆ ದೊಡ್ಡ ಹೊಡೆತ ಕೊಡುವಂಥ ಕೆಲಸ. ಈ ರೀತಿಯ ಮಾರ್ಕೆಟಿಂಗ್ಗಳು, ಈ ರೀತಿಯ ಪ್ರಚಾರಗಳು ಆ ಕಂಪನಿ ಸಾವಿರಾರು ಕೋಟಿಯ, ಲಕ್ಷಾಂತರ ಕೋಟಿ ವ್ಯವಹಾರದ ಕಂಪ್ನಿ ಇರ್ಬೋದು, ಆದರೆ ಒಬ್ಬ ಸಾಮಾನ್ಯ ಬಡ ರೈತನ ಮೇಲೆ ಬೀಳುವಂಥ ಹೊಡೆತ ಇದು, ತಡ್ಕೊಳ್ಳಿಕ್ಕಾಗದೇ ಇರುವಂಥ ಹೊಡೆತ. ಹಾಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಈ ಒಂದು ವಿಚಾರದಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಈ ಫ್ಲಿಪ್ಕಾರ್ಟ್ ಕಂಪನಿ ಎಲ್ಲಿ, ಯಾರಿಗೆ, ಎಷ್ಟು, ಯಾವ ರೂಪದಲ್ಲಿ ಹಾಲನ್ನು ಕಲೆಕ್ಟ್ ಮಾಡಿ ರೂಪಾಯಿ ಕೊಡ್ತಾ ಇದೆ ಅನ್ನುವಂಥ ಅಚ್ಚರಿ ಮೂಡ್ತಾ ಇದೆ. ಸದ್ಯಕ್ಕೆ ಅದರ ಮೇಲೆ ಒಂದು ಒತ್ತಡ ಅಂತೂ ಶುರುವಾಗಿದೆ. ಇದನ್ನು ಯಾವಾಗ ನಿಲ್ಲಿಸ್ತಾರೆ? ತಮ್ಮ ಕಂಪನಿಯ ಪ್ರಚಾರಕ್ಕೋಸ್ಕರ ರೂಪಾಯಿ 1 ಲೀಟ್ರ್ ಹಾಲನ್ನು ಕೊಟ್ಟರೆ ಮುಂದೆ ಅದನ್ನು ರೈತರು ಬಳಸೋದಕ್ಕಾಗತ್ತಾ? ಈ ರೀತಿ ತಮ್ಮ ಕಂಪನಿಯ ಪ್ರಚಾರಕ್ಕಾಗಿ ರೂಪಾಯಿ 1 ಲೀಟ್ರ್ ಹಾಲನ್ನು ಕೊಟ್ಟರೆ ಮುಂದೆ ರೈತರು ತಾವು ಸಾಕಿ ಬೆಳೆದ ಹಸುವಿನ ಹಾಲನ್ನು ರೂಪಾಯಿ 1 ಲೀಟ್ರ್ ಕೊಡೋದಕ್ಕೆ ಸಾಧ್ಯನಾ? 30-40 ರೂಪಾಯಿ ಕೊಟ್ಟು KMF ಖರೀದಿ ಮಾಡ್ತಾ ಇದೆ ರೈತರಿಂದ. ಅದನ್ನು 1 ಲೀಟ್ರಿಗೆ ಇಷ್ಟು, ಅರ್ಧ ಲೀಟ್ರಿಗೆ ಇಷ್ಟು ಅಂತ ಪ್ಯಾಕೆಟಲ್ಲಿ ಮಾರಾಟ ಮಾಡ್ತಾ ಇದೆ. ಹೀಗಿರುವಾಗ ರೂಪಾಯಿ 1 ಲೀಟ್ರ್ ಹಾಲನ್ನು ಕೊಟ್ಟರೆ ಇದು ಸಮಾಜದಲ್ಲಿ ಎಂಥ ಒಂದು ವಿಪರೀತ ಸೃಷ್ಟಿ ಮಾಡಬಹುದು ಅನ್ನುವಂಥ ಒಂದು ಆಕ್ರೋಶವನ್ನು DK ಸುರೇಶ್ ವ್ಯಕ್ತಪಡಿಸಿದ್ದಾರೆ. ಕೋಟ್ಯಾಂತರ ಜನ ಹಾಲನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆನಲ್ಲಿ ಒಂದು ದಿಗ್ಭ್ರಮೆ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಫ್ಲಿಪ್ಕಾರ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ರೂಪಾಯಿಗೆ 1 ಲೀಟ್ರ್ ಹಾಲು ಕೊಡ್ತಕ್ಕಂಥ ರೈತ ಸಮುದಾಯವನ್ನು ಧ್ವಂಸ ಮಾಡ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. 1 ರೂಪಾಯಿಗೆ 1 ಲೀಟ್ರ್ ಹಾಲು ಹಣ ಮಾಡೋ ಬರದಲ್ಲಿ ರೈತರ ಕುಲಕ್ಕೆ ಬೆಂಕಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತ ಅಂದರೆ ಇಡೀ ರಾಷ್ಟ್ರದಾದ್ಯಂತ ಫ್ಲಿಪ್ಕಾರ್ಟ್ ಸಂಸ್ಥೆಯ ವಿರುದ್ಧ ದಂಗೆ ಏಳಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಮೇಲನ್ನು ಕಳಿಸ್ತಾ ಇದ್ದೇನೆ. ತಕ್ಷಣ ಈಗಾಗಲೇ ವ್ಯಾಪಕವಾದಂಥ ಪ್ರಚಾರವನ್ನು ಮಾಡಿ ಪ್ರಚಾರಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೇವಲ 1 ರೂಪಾಯಿಗೆ ಹಾಲು ಕೊಡ್ತಕ್ಕಂಥದ್ದು. ಇದು ಅವರು ಮಾರ್ಕೆಟ್ ಶೇರ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ, ಕಾಂಪಿಟೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರೈತ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಹೊಡ್ತಾ ಬೀಳ್ತದೆ. ಇದು ಯಾರ್ದೋ ದುಡ್ಡು, ಪಬ್ಲಿಕ್ ಶೇರ್ ದುಡ್ಡನ್ನ ಇಲ್ಲಿ ತಂದು ಬಂಡವಾಳ ಹಾಕಿ ಒಕ್ಕೂಟ ವ್ಯವಸ್ಥೆಗಳಿಗೆ ಸುಮಾರು 60 ವರ್ಷ 75 ವರ್ಷದಿಂದನೂ ಕೂಡ ಈ ಒಕ್ಕೂಟ ವ್ಯವಸ್ಥೆ ರೈತರ ಹಿತವನ್ನು ಕಾಪಾಡ್ತಾ ಬಂದಿದೆ. ಕುರಿಯರ್ನವರಿಂದ ಕಾಲದಿಂದನೂ ಕೂಡ ಸಾಕಷ್ಟು ಒಕ್ಕೂಟ ವ್ಯವಸ್ಥೆಯಲ್ಲಿ
ನಾವು ಸ್ವತಂತ್ರ ಪೂರ್ವದಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನಾವು ನಡ್ಸ್ಕೊಂಡು ಬಂದಿದ್ದೇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ತಕ್ಷಣ ಇದಕ್ಕೆ ಬೇಕಾದಂಥ ಕಾನೂನಿನಲ್ಲಿ ನಾನು ಒಂದು ಕಂಪ್ಲೇಂಟ್ ಕೂಡ ನಾನು ಇವರಿಗೆ ಬರಿತಾ ಇದ್ದೀನಿ. ನಮ್ಮ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಅವ್ರಿಗೂ ಕೂಡ ಅಂಡರ್ ಸೆಕ್ಷನ್ 19(1) ಕೆಳಗಡೆ ನೀವು ಇದನ್ನು ಕ್ರಮ ತಗೋಬೇಕು ಅಂಥೇಳಿ ನಾನು ಅವ್ರಿಗೂ ಕೂಡ ದೂರನ್ನು ದಾಖಲಿಸ್ತಾ ಇದ್ದೇನೆ. ಸೊ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಹೇಳ್ತಕ್ಕಂಥದ್ದು, ರೈತರ ಹಿತಕ್ಕೋಸ್ಕರ ಈ MNC ಕಂಪ್ನಿಗಳು ಎಲ್ಲೋ ಒಂದು ಕಡೆ ರೈತರ ಹಿತವನ್ನು ಹಾಳು ಮಾಡುವಂಥ ಕೆಲಸ ಇವತ್ತು ಗ್ರಾಹಕರಾಗೆ ನಾವೇನೋ ಒಳ್ಳೇದು ಮಾಡ್ತಾ ಇದ್ದೀವಿ ಅಂಥೇಳಿ ಎಷ್ಟು ದಿನ ಕೊಡ್ತಾರೆ? 1 ತಿಂಗಳು ಕೊಡ್ತಾರಾ, 1 ವರ್ಷ ಕೊಡ್ತಾರಾ, 5 ವರ್ಷ ಕೊಡ್ತಾರಾ? ಅವ್ರ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ರೀತಿಯಲ್ಲಿ ಅವರು ಹಣ ಕೊಟ್ಟು ಪ್ರಚಾರವನ್ನು ಮಾಡ್ತಾ ಇವತ್ತು ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನು ಸರಿಪಡಿಸಬೇಕು, ಅವರು ಕೂಡ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಪ್ರಚಾರಕ್ಕಿನ್ನ ಇಡೀ ರೈತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ. ಯಾರು ಆಲ್ರೆಡಿ ಆ್ಯಡ್ ರಿಲೀಸ್ ಮಾಡಿದ್ದಾರೆ, ಆ್ಯಡ್ ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 14.5 ಲಕ್ಷ ಲೀಟ್ರ್ ಹಾಲು ಮಾರಾಟ ಆಗಿದೆ. ಏನಿಲ್ಲ ರೀ, ಪಬ್ಲಿಕ್ ದುಡ್ಡನ್ನು ಕಂಪ್ನಿಗಳ ಮುಖಾಂತರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿ ಗ್ರಾಹಕರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು. 1 ತಿಂಗಳು, 2 ತಿಂಗಳು, 3 ತಿಂಗಳು, ಅದನ್ನೇ ನಾನು ಕೇಳ್ತಾ ಇರೋದು. 1 ವರ್ಷ ಕೊಡ್ತಾರ 1 ರೂಪಾಯಿಗೆ, 2 ವರ್ಷ ಕೊಡ್ತಾರ 1 ರೂಪಾಯಿಗೆ? ಹೇಳ್ಬೇಕು. ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ನಿನ್ನೆ ರಾತ್ರಿ ನಾನು ಯಾವುದೋ 1-2 ಆ್ಯಡ್ ನೋಡಿದೆ. ಸೊ ಅದಾದಮೇಲೆ ನಾನು ನಮ್ಮ ಅಧಿಕಾರಿಗಳಿಗೂ ಇವತ್ತು ಮಧ್ಯಾಹ್ನ ನಾನು ಭೇಟಿ ಮಾಡಿ ನಾನು ಮಾತನಾಡ್ತಾ ಇದ್ದೇನೆ. ಸೊ ಅದಕ್ಕೆ ಬೇಕಾದಂಥ ಕಂಪ್ಲೇಂಟ್ಸ್, ದೂರುಗಳನ್ನು ಕೂಡ ನಾನು ದಾಖಲಿಸ್ತಾ ಇದ್ದೇನೆ. ಸೊ ನನ್ನ ಕಳಕಳಿ ಏನಪ್ಪ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಹೆಸರಲ್ಲಿ, ವ್ಯಾಪಾರದ ಹೆಸರಿನಲ್ಲಿ, ಬಿಸ್ನೆಸ್ ಹೆಸರಿನಲ್ಲಿ ಈ ರೀತಿಯಾಗಿ ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂಥದ್ದು. ನಾವು ಹೊರಗಡೆಯವ್ರು ಯಾರೋ ಮಾಡ್ತಾರೆ ಅಂತಂದರೆ ಇಂಟರ್ನಲ್ಲೇ ನಮ್ಮ ದೇಶದಲ್ಲಿರ್ತಕ್ಕಂಥವರೇ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ಸರಿ? ಈ ರೀತಿ ವ್ಯಾಪಾರನ, ಗಳಿಕೆಯನ್ನು, ಅವರ ಕಂಪನಿ ವ್ಯಾಲ್ಯೂಯೇಷನನ್ನು ಜಾಸ್ತಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು, ರೈತರನ್ನ ಹಾಳು ಮಾಡ್ತಕ್ಕಂಥದ್ದು, ಗ್ರಾಹಕರನ್ನು ಸೆಳೀಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯಾಗಿ ಮಾಡ್ತಕ್ಕಂಥದ್ದು. ನಾವು ರೈತರಿಗೆ 38 ರೂಪಾಯಿ, 39 ರೂಪಾಯಿ, 40 ರೂಪಾಯಿ ಈ ರೀತಿ ನಾವು ಹಣವನ್ನು ಪಾವತಿ ಮಾಡ್ತಾ ಇದ್ದೀವಿ. ಅವ್ರು 1 ರೂಪಾಯಿಗೆ ಇವ್ರು ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗ್ತದೆ? ಯಾರ ಹತ್ರ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲಿಂದ ಹಾಲು ಬರ್ತಾ ಇದೆ ಅಂತಕ್ಕಂಥದ್ದೆಲ್ಲವನ್ನು ಕೂಡ ಇವತ್ತು ನಾನು ತಿಳ್ಕೋಬೇಕಾಗಿದೆ. ಇವತ್ತು ಮಾಧ್ಯಮಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನೀವು ನನ್ನ ಕರೆಕ್ಟ್ ಟೈಮ್ಗೆ ನನಗೆ ಬಂದಿದ್ದೀರಿ, ನಾನು ಅದನ್ನು ರೆಡಿ ಆಗ್ತಾ ಇದ್ದೆ, ಅದನ್ನು ಏನು ಎತ್ತ ಅಂತ ಹೇಳಿ. ಸೊ ಆ ಟೈಮ್ ಕರೆಕ್ಟಾಗಿ ತಾವು ಬಂದಿದ್ದೀರಿ. ದಯವಿಟ್ಟು ನೀವು ರಾಷ್ಟ್ರದ ಗಮನವನ್ನು ಸೆಳೀಬೇಕು. ಇದು ಒಬ್ಬ ರೈತ, ಅನ್ನದಾತನಿಗೆ ಬೆಂಕಿ ಇಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಓವರ್ ಆಲ್ ಏನಾಗುತ್ತೆ ಅಂತ ಅಂದರೆ, ಗ್ರ್ಯಾಜುಯಲಿ ಮಾರ್ಕೆಟಲ್ಲಿ ನಂದಿನಿ ಒಂದೇ ಇಲ್ಲ, ಎಲ್ಲರೂ ಕೂಡ ಇರ್ತಾರೆ. ಇದು ಬೇಸಿಕಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡಬೇಕಾದ್ರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟೋಯ್ತು ಏನು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಗ್ರ್ಯಾಜುಯಲಾಗೆ ನಮಗೆ ಒಂದೊಂದು ಸಂಸ್ಥೆಗಳಿಗೆ ನಮ್ಮ ಒಕ್ಕೂಟಕ್ಕೂ ಒಂದು 40-50 ಸಾವಿರ ಕಡಿಮೆ ಆಗಿದೆ. ಸೊ ನಾವು ಎಷ್ಟು ದಿನದಿಂದ ಆಗಿದೆ ಏನು ಎತ್ತ ಅಂತೇಳಿ ಈಗ ಅಸೆಸ್ಮೆಂಟ್ ಮಾಡಬೇಕು. ಈಗ ನಾವು ಬೆಂಗಳೂರಲ್ಲಿ ನಾವು 4 ಒಕ್ಕೂಟಗಳು ಮಾರಾಟ ಮಾಡ್ತೀವಿ. ಇಲ್ಲಿ 1.5 ಲಕ್ಷ ಲೀಟ್ರು ಕಡಿಮೆ ಆಗಿರ್ತದೆ. ಖಾಸಗಿಯವರು ಸುಮಾರು 30%, 40% ಅವರು ಮಾರಾಟ ಮಾಡ್ತಾ ಇದ್ದಾರೆ. ಅದು ಅವ್ರ ಮೇಲೂ ಕೂಡ ಹೊಡೆತ ಬೀಳ್ತಿರ್ತದೆ. ಹೀಗೆ ಎಲ್ಲರ ಮೇಲೂ ಕೂಡ ಇದು ಹೊಡೆತ ಬೀಳ್ತಕ್ಕಂಥದ್ದು ರಾಷ್ಟ್ರದ ಮೂಲೆಗಳಲ್ಲಿ. ಕರ್ನಾಟಕ ಒಂದೇ ಅಲ್ಲ,
ಇಡೀ ರಾಷ್ಟ್ರದಲ್ಲಿ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಅವರು ಆರ್ಥಿಕವಾಗಿ ಬಲಿಷ್ಠರಾಗಿದ್ದೀವಿ ಅಂಥೇಳಿ ಇವತ್ತು ಈ ರೀತಿಯ ಒಂದು ಆ್ಯಡ್ಗಳನ್ನು ಕೊಟ್ಟು ಜನರನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದರಿಂದ ವ್ಯವಸ್ಥೆ ಹಾಳಾಗ್ತದೆ. ರೈತರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಾ ಅಥವಾ ಹೋರಾಟಕ್ಕೆ ಇಳಿರಿ ಅಂತ ಹೇಳ್ತಾ ಇದ್ದೀನಿ. ಎಚ್ಚರಿಕೆ ಅಲ್ಲ, ರೈತರಿಗೆ ಎಚ್ಚರಿಕೆ ಕೊಡೋಕೆ ನಾನು ಯಾರು? ರೈತರು ಹೋರಾಟವನ್ನು ಮಾಡಬೇಕು, ಸರ್ಕಾರ ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಇವ್ರು ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲ, ನೋಡಿ, ರೈತರಿಗೆ ಯಾರಿಗೆ ಮಾರ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅವರು ನಮ್ಮವ್ರ ಹತ್ರನೇ, ನಮ್ಮ ಸಂಸ್ಥೆಗಳಲ್ಲೇನೆ ಯಾರ ಹತ್ರನೋ 5,000 ಲೀಟ್ರ್, 10,000 ಲೀಟ್ರ್, 20,000 ಲೀಟ್ರ್, ಯಾರ ಹತ್ರನೋ 1,00,000 ಲೀಟ್ರ್ ಟೈ ಅಪ್ ಮಾಡಿ ತೊಗೋಬೋದು. ನಮ್ಗೆ ಎಲ್ಲಿ ತೊಗೋತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ. ಎಲ್ಲೆಲ್ಲಿ ತೊಗೊಳ್ತಾ ಇದ್ದಾರೆ, ಬಲ್ಕ್ ಮಿಲ್ಕ್ ತೊಗೊಳ್ತಾ ಇದ್ದಾರಾ, ರಿಟೇಲ್ ಮಿಲ್ಕ್ ತೊಗೊಳ್ತಾ ಇದ್ದಾರಾ, ಪ್ರೊಡ್ಯೂಸರ್ಸ್ ಹತ್ರ ತೊಗೋತಾ ಇದ್ದಾರಾ, ಯಾರ ಹತ್ರ ತೊಗೋತಾ ಇದ್ದಾರೆ ಅಂತ ಗೊತ್ತಾಗೋದು. ಅಥವಾ ಅವರೇನಾರ ಪೌಡ್ರ್ ಮಿಕ್ಸ್ ಮಾಡಿ ಮಾರ್ತಾ ಇದ್ದಾರಾ, ಅದನ್ನು ಕೂಡ ಇವತ್ತು ನಾನು ಸ್ಯಾಂಪಲನ್ನು ತರಿಸ್ತಾ ಇದ್ದೀನಿ. ಸ್ಯಾಂಪಲ್ ಟೆಸ್ಟ್ ಮಾಡಲಿಕ್ಕೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮಿಲ್ಕ್ನ ತಂದು ಸ್ಯಾಂಪಲ್ ಟೆಸ್ಟ್ ಮಾಡಿ ಕ್ವಾಲಿಟಿ ಬಗ್ಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲವೂ ಕೂಡ ನಾವು ಗಮನ ಹರಿಸ್ಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ವ್ಯವಸ್ಥೆ ಹಾಳಾಗೋದ ಮೇಲೆ ಅದನ್ನು ಮತ್ತೆ ಹಿಡಿತಕ್ಕೆ ತರ್ತಕ್ಕಂಥದ್ದು, ಮತ್ತೆ ರೈತರನ್ನ ಸರಿಯಾದ ರೀತಿಗೆ ತರ್ತಕ್ಕಂಥದ್ದು ಸಂಸ್ಥೆಗಳಿಗೆ ಕಷ್ಟ ಆಗ್ತದೆ. ಒಕ್ಕೂಟ ಎಸ್ಪೆಷಲಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ಗೆ ಭಾಳ ಕಷ್ಟ ಆಗ್ತದೆ. ಒಂದು ಸಾರಿ ನಾವು ಮುಗ್ಗರಿಸಿದ್ರೆ ಅದರ ಪರಿಣಾಮ ಯಾರ ಮೇಲೆ ಬೀಳ್ತದೆ? ನೇರವಾಗಿ ರೈತರ ಮೇಲೆ ಬೀಳ್ತದೆ. ಆ ದೃಷ್ಟಿಯಿಂದ ನಾನು ಈ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಧಾನಿಯವ್ರಿಗೂ ಬರಿತಾ ಇದ್ದೀನಿ ಮೇಲು, ಸಾಯಂಕಾಲದೊಳಗಡೆ ನಿಮಗೆ ಕಾಪಿ ಕಳಿಸ್ಕೊಡ್ತೀನಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.